ನಮಸ್ಕಾರ ಗೆಳೆಯರೇ, ನಾವು ಈಗಾಗಲೇ ಮೊದಲ ಭಾಗದಲ್ಲಿ CAR DAR ಅಧಿಸೂಚನೆಯ ಪಠ್ಯಕ್ರಮದಂತೆ 15 ಅತ್ಯಂತ ಪ್ರಮುಖ ಸಾಮಾನ್ಯ ಜ್ಞಾನ ಪ್ರಶ್ನೆಗಳನ್ನು ಸಂಪೂರ್ಣವಾಗಿ ವಿವರಣೆಯೊಂದಿಗೆ ನೋಡಿದ್ದೇವೆ. ಇಂದಿನ ಈ ಭಾಗ 2 ವಿಡಿಯೋದಲ್ಲಿ ಬ್ಲೂಪ್ರಿಂಟ್ ಪ್ರಕಾರವೇ ಪ್ರಮುಖ 16ರಿಂದ 30ವರೆಗಿನ ಸಾಮಾನ್ಯ ವಿಜ್ಞಾನ ವಿಷಯದ 15 ಕಠಿಣ ಮತ್ತು ಸವಾಲಿನ ಪ್ರಶ್ನೆಗಳನ್ನು ತಂದಿದ್ದೇವೆ. ಇತ್ತೀಚಿನ ಸಿವಿಲ್ ಪೊಲೀಸ್ ಪರೀಕ್ಷೆಯಲ್ಲಿ ವಿಜ್ಞಾನದ ಪ್ರಶ್ನೆಗಳ ಮಟ್ಟ ಎಷ್ಟು ಕಠಿಣವಾಗಿರುತ್ತದೆ ಅಂತ ನಿಮಗೆ ಗೊತ್ತೇ ಇದೆ. ಈ 15 ಪ್ರಶ್ನೆಗಳಲ್ಲಿ ನೀವು ಕನಿಷ್ಠ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದರೆ ಮಾತ್ರ ನಿಮ್ಮ ಸಿದ್ಧತೆ ಸರಿಯಾದ ಹಾದಿಯಲ್ಲಿದೆ ಎಂದರ್ಥ. ಪ್ರತಿ ಪ್ರಶ್ನೆಗೂ 5 ಸೆಕೆಂಡ್ಗಳ ಸಮಯವಿರುತ್ತದೆ. ಬನ್ನಿ ತಡಮಾಡದೆ ಮೊದಲ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 16 ಅನ್ನು ನೋಡೋಣ. 16ನೇ ಪ್ರಶ್ನೆ, ಮಾನವನ ದೇಹದಲ್ಲಿ ಎರಿಥ್ರೋಪೊಯಿಟಿನ್ ಎಂಬ ಹಾರ್ಮೋನ್ ಅನ್ನು ಸ್ರವಿಸುವ ಪ್ರಮುಖ ಅಂಗ ಯಾವುದು? ಎ ಯಕೃತ್ತು, ಬಿ ಮೂತ್ರಪಿಂಡಗಳು, ಸಿ ಮೇದೋಜೀರಕಾಂಗ, ಡಿ ಪಿಟ್ಯುಟರಿ ಗ್ರಂಥಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಮೂತ್ರಪಿಂಡಗಳು. ಇದು ಮುಖ್ಯವಾಗಿ ಮೂತ್ರಪಿಂಡಗಳ ಜೀವಕೋಶಗಳಿಂದ ಬಿಡುಗಡೆಯಾಗುವ ಒಂದು ಹಾರ್ಮೋನ್ ಆಗಿದೆ. ಇದು ಮೂಳೆ ಮಜ್ಜೆಯನ್ನು ಉತ್ತೇಜಿಸಿ ಹೆಚ್ಚಿನ ಕೆಂಪು ರಕ್ತ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ರಕ್ತದಲ್ಲಿ ಆಮ್ಲಜನಕದ ಮಟ್ಟವನ್ನು ಕಡಿಮೆಯಾದಾಗ ಇದರ ಸ್ರವಿಸುವಿಕೆ ಹೆಚ್ಚಾಗುತ್ತದೆ. 17ನೇ ಪ್ರಶ್ನೆ, ದ್ಯುತಿಸಂಶ್ಲೇಷಣೆಯ ಬೆಳಕಿನ ಕ್ರಿಯೆ ಸಸ್ಯಕೋಶದ ಯಾವ ಭಾಗದಲ್ಲಿ ನಡೆಯುತ್ತದೆ? ಎ ಸ್ಟ್ರೋಮಾ, ಬಿ ಥೈಲಾಕಾಯ್ಡ್, ಸಿ ಮೈಟೊಕಾಂಡ್ರಿಯಾ, ಡಿ ರೈಬೋಸೋಮ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ, ಥೈಲಾಕೋಯ್ಡ್. ದ್ಯುತಿಸಂಶ್ಲೇಷಣೆಯ ಬೆಳಕಿನ ಕ್ರಿಯೆ ಕ್ಲೋರೋಪ್ಲಾಸ್ಟ್ನ ಥೈಲಾಕಾಯ್ಡ್ ಪೊರೆಗಳಲ್ಲಿ ನಡೆಯುತ್ತದೆ. ಸ್ಟ್ರೋಮಾ ಇಲ್ಲಿ ಡಾರ್ಕ್ ಪ್ರಕ್ರಿಯೆ ಅಂದರೆ ಬೆಳಕಿನ ಸ್ವತಂತ್ರ ಪ್ರಕ್ರಿಯೆ ಸಂಭವಿಸುತ್ತದೆ. ಥೈಲಾಕಾಯ್ಡ್ ಬೆಳಕಿನ ಹೀರಿಕೊಳ್ಳುವಿಕೆ ಮತ್ತು ಬೆಳಕಿನ ಅವಲಂಬಿತ ಪ್ರಕ್ರಿಯೆಗಳು ಇಲ್ಲಿ ಸಂಭವಿಸುತ್ತವೆ. ಮೈಟೊಕಾಂಡ್ರಿಯಾ ಇದು ಜೀವಕೋಶದ ಉಸಿರಾಟದ ತಾಣ. ರೈಬೋಸೋಮ್ ಇದು ಪ್ರೋಟೀನ್ ಸಂಶ್ಲೇಷಣೆಯ ತಾಣ. 18ನೇ ಪ್ರಶ್ನೆ, ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಅನಿಶ್ಚಿತತೆಯ ತತ್ವವನ್ನು ಅಂದರೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಪ್ರತಿಪಾದಿಸಿದ ವಿಜ್ಞಾನಿ ಯಾರು? ಎ ನೀಲ್ಸ್ ಬೋರ್, ಬಿ ಎರ್ವಿನ್ ಶ್ರೋಡಿಂಗರ್, ಸಿ ವರ್ನರ್ ಹೈಸನ್ಬರ್ಗ್, ಡಿ ಮ್ಯಾಕ್ಸ್ ಪ್ಲ್ಯಾಂಕ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ನರ್ ಹೈಸನ್ಬರ್ಗ್. ಹೈಸನ್ಬರ್ಗರ ಅನಿಶ್ಚಿತತೆಯ ತತ್ವ ಒಂದು ಕಣದ ಸ್ಥಳ ಮತ್ತು ಅದರ ವೇಗವನ್ನು ಏಕಕಾಲದಲ್ಲಿ ಅತ್ಯಂತ ನಿಖರವಾಗಿ ಅಳತೆ ಮಾಡಲು ಸಾಧ್ಯವಿಲ್ಲ ಎಂದು ಈ ತತ್ವವು ಹೇಳುತ್ತದೆ. ನೀಲ್ಸ್ ಬೋರ್ ಪರಮಾಣು ಮಾದರಿಯನ್ನು ಪ್ರತಿಪಾದಿಸಿದರು. ಎರ್ವಿನ್ ಶ್ರೋಡಿಂಗರ್ ತರಂಗ ಸಮೀಕರಣವನ್ನು ನೀಡಿದರು. ಮ್ಯಾಕ್ಸ್ ಪ್ಲ್ಯಾಂಕ್ ಕ್ವಾಂಟಮ್ ಸಿದ್ಧಾಂತದ ಜನಕ. 19ನೇ ಪ್ರಶ್ನೆ, ಧ್ವನಿಯ ವೇಗವು ಕೆಳಗಿನ ಯಾವ ಮಾಧ್ಯಮದಲ್ಲಿ ಸಂಪೂರ್ಣವಾಗಿ ಶೂನ್ಯವಾಗಿರುತ್ತದೆ? ಎ ನೀರು, ಬಿ ಉಕ್ಕು, ಸಿ ಗಾಳಿ, ಡಿ ನಿರ್ವಾತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಡಿ, ನಿರ್ವಾತ ಅಥವಾ ವ್ಯಾಕ್ಯೂಮ್. ನಿರ್ವಾತದಲ್ಲಿ ಶಬ್ದದ ವೇಗವು ಸಂಪೂರ್ಣವಾಗಿ ಶೂನ್ಯವಾಗಿರುತ್ತದೆ, ಏಕೆಂದರೆ ಶಬ್ದ ತರಂಗಗಳು ಪ್ರಯಾಣಿಸಲು ಕಣಗಳನ್ನು ಹೊಂದಿರುವ ಮಾಧ್ಯಮದ ಅಗತ್ಯವಿದೆ ಮತ್ತು ನಿರ್ವಾತವು ಯಾವುದೇ ದ್ರವ್ಯ ಅಥವಾ ಕಣಗಳನ್ನು ಹೊಂದಿರುವುದಿಲ್ಲ. ನೀರು ಶಬ್ದವು ನೀರಿನ ಮೂಲಕ ಚಲಿಸುತ್ತದೆ. ಉಕ್ಕು ಶಬ್ದವು ಉಕ್ಕಿನ ಮೂಲಕ ವೇಗವಾಗಿ ಚಲಿಸುತ್ತದೆ. ಗಾಳಿ ಶಬ್ದವು ಗಾಳಿಯ ಮೂಲಕ ಚಲಿಸುತ್ತದೆ. ನಿರ್ವಾತ ಶಬ್ದವು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ. 20ನೇ ಪ್ರಶ್ನೆ, ಜೀವಕೋಶದ ಆತ್ಮಹತ್ಯಾ ಚೀಲಗಳು ಸಕ್ರಿಯವಾಗಿ ಕೆಲಸ ಮಾಡಲು ಬೇಕಾಗುವ pH ಮಟ್ಟದ ಸ್ವರೂಪವೇನು? ಎ ತೀವ್ರ ಪ್ರತ್ಯಾಮ್ಲೀಯ, ಬಿ ತಟಸ್ಥ, ಸಿ ಆಮ್ಲೀಯ, ಡಿ ಯಾವುದೂ ಅಲ್ಲ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ, ಆಮ್ಲೀಯ. ಜೀವಕೋಶದ ಆತ್ಮಹತ್ಯಾ ಚೀಲಗಳು ಸಕ್ರಿಯವಾಗಿ ಕೆಲಸ ಮಾಡಲು ಬೇಕಾಗುವ pH ಮಟ್ಟದ ಸ್ವರೂಪವು ಆಮ್ಲೀಯ ಆಗಿದೆ. ಸಾಮಾನ್ಯವಾಗಿ pH ಸುಮಾರು 4.5ರಿಂದ 5.0 ಇರುತ್ತದೆ. ಕಾರಣ ಲೈಸೋಸೋಮ್ಗಳಲ್ಲಿ ಜೀರ್ಣಕ್ರಿಯೆ ನಡೆಸುವ ಕಿಣ್ವಗಳು ಆಮ್ಲೀಯ ಪರಿಸರದಲ್ಲಿ ಮಾತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ರಕ್ಷಣೆ ಸೈಟೋಪ್ಲಾಸ್ಮಾ ತಟಸ್ಥ pH ಹೊಂದಿರುತ್ತದೆ. ಲೈಸೋಸೋಮ್ಗಳ ಪೊರೆ ಒಡೆದರೂ ಕಿಣ್ವಗಳು ಹೊರಬಂದಾಗ ತಟಸ್ಥ ಪರಿಸರದಲ್ಲಿ ನಿಷ್ಕ್ರಿಯವಾಗಿರುತ್ತವೆ. ಇದರಿಂದ ಜೀವಕೋಶಕ್ಕೆ ಹಾನಿಯಾಗುವುದಿಲ್ಲ.
21ನೇ ಪ್ರಶ್ನೆ, ಪರಮಾಣು ರಿಯಾಕ್ಟರ್ಗಳಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ನಿಯಂತ್ರಿಸಲು ಬಳಸುವ ರಾಸಾಯನಿಕ ಯಾವುದು? ಎ ಲಘುಜಲ, ಬಿ ಭಾರಜಲ, ಸಿ ದ್ರವ ಸೋಡಿಯಂ, ಡಿ ಯುರೇನಿಯಂ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರಜಲ. ಪರಮಾಣು ರಿಯಾಕ್ಟರ್ನಲ್ಲಿ D2O ನ್ಯೂಟ್ರಾನ್ಗಳ ವೇಗವನ್ನು ನಿಧಾನಗೊಳಿಸಲು ಭಾರಜಲ ಅಂದರೆ ಭಾರ ನೀರು ಅನ್ನು ಮಾಡರೇಟ್ ಆಗಿ ಬಳಸಲಾಗುತ್ತದೆ. ಲಘು ಜಲ, ಲಘು ನೀರು ಅಥವಾ H2O ಕೆಲವೊಮ್ಮೆ ನಿರ್ದಿಷ್ಟ ರಿಯಾಕ್ಟರ್ ವಿನ್ಯಾಸಗಳಲ್ಲಿ ಬಳಸಲಾಗುತ್ತದೆ. ಆದರೆ ನೈಸರ್ಗಿಕ ಯುರೇನಿಯಂ ರಿಯಾಕ್ಟರ್ಗಳಲ್ಲಿ ಹೆಚ್ಚಿನ ದಕ್ಷತೆಯ ಮಿತಗೊಳಿಸುವಿಕೆಗೆ ಭಾರ ನೀರು ಶ್ರೇಷ್ಠ ಮತ್ತು ಪ್ರಾಮಾಣಿತ ಉತ್ತರವಾಗಿದೆ. ಭಾರಜಲ ಡ್ಯೂಟೇರಿಯಂ ಕಡಿಮೆ ನ್ಯೂಟ್ರಾನ್ ಹೀರಿಕೊಳ್ಳುವ ಅಡ್ಡ ವಿಭಾಗವನ್ನು ಹೊಂದಿರುವುದರಿಂದ ಮತ್ತು ನ್ಯೂಟ್ರಾನ್ಗಳನ್ನು ಪರಿಣಾಮಕಾರಿಯಾಗಿ ನಿಧಾನಗೊಳಿಸುವುದರಿಂದ ಅತ್ಯುತ್ತಮ ಮಾಡರೇಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ದ್ರವ ಸೋಡಿಯಂ ಮಾಡರೇಟ್ ಆಗಿ ಅಲ್ಲ, ಕೂಲೆಂಟ್ ಆಗಿ ಬಳಸಲಾಗುತ್ತದೆ. ಯುರೇನಿಯಂ ಹೆಕ್ಸಾಫ್ಲೋರೈಡ್ ಯುರೇನಿಯಂ ಪುಷ್ಟೀಕರಣಕ್ಕೆ ಬಳಸಲಾಗಿದೆ, ಮಾಡರೇಟರ್ ಆಗಿ ಅಲ್ಲ. 22ನೇ ಪ್ರಶ್ನೆ, ಮಾನವನ ಕಣ್ಣಿನಲ್ಲಿ ಬೆಳಕಿನ ತೀವ್ರತೆ ಮತ್ತು ಕತ್ತಲೆಯನ್ನು ಗ್ರಹಿಸುವ ಕೋಶಗಳು ಯಾವುವು? ಎ ಕೋನ್ ಕೋಶಗಳು, ಬಿ ರಾಡ್ ಕೋಶಗಳು, ಸಿ ಬೈಪೋಲಾರ್ ಕೋಶಗಳು, ಡಿ ಗ್ಯಾಂಗ್ಲಿಯಾನ್ ಕೋಶಗಳು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಡ್ ಕೋಶಗಳು. ಮಾನವನ ಕಣ್ಣಿನಲ್ಲಿ ಮಂದ ಬೆಳಕು ಮತ್ತು ಕತ್ತಲೆಯನ್ನು ಗ್ರಹಿಸುವ ಕೋಶಗಳು ರಾಡ್ ಕೋಶಗಳು ಆಗಿವೆ. ರಾಡ್ ಕೋಶಗಳು ಇವು ಕಡಿಮೆ ತೀವ್ರತೆಯ ಬೆಳಕನ್ನು ಗ್ರಹಿಸುತ್ತವೆ, ಕತ್ತಲೆಯಲ್ಲಿ ನೋಡಲು ಸಹಾಯ ಮಾಡುತ್ತವೆ, ಆದರೆ ಇವುಗಳು ಬಣ್ಣಗಳನ್ನು ಗುರುತಿಸುವುದಿಲ್ಲ. ಕೋನ್ ಕೋಶಗಳು ಇವು ತೀವ್ರವಾದ ಬೆಳಕನ್ನು ಮತ್ತು ಬಣ್ಣಗಳನ್ನು ಗ್ರಹಿಸುತ್ತವೆ. ಪ್ರಶ್ನೆ 23, ವಿದ್ಯುತ್ ಪ್ರತಿರೋಧದ SI ಮಾನ ಯಾವುದು? ಎ ವೋಲ್ಟ್, ಬಿ ಓಮ್, ಸಿ ಆಂಪಿಯರ್, ಡಿ ಕೊಲಾಂಬ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಓಮ್. ವೋಲ್ಟ್ ಇದು ವಿದ್ಯುತ್ ವಿಭವ ವ್ಯತ್ಯಾಸ ಅಥವಾ ವೋಲ್ಟೇಜ್ನ SI ಮಾನವಾಗಿದೆ. ಓಮ್ ಇದು ವಿದ್ಯುತ್ ಪ್ರತಿರೋಧದ SI ಮಾನವಾಗಿದೆ. ಆಂಪಿಯರ್ ಇದು ವಿದ್ಯುತ್ ಪ್ರವಾಹದ SI ಮಾನವಾಗಿದೆ. ಕೊಲಾಂಬ್ ಇದು ವಿದ್ಯುತ್ ಆವೇಶದ SI ಮಾನವಾಗಿದೆ. 24ನೇ ಪ್ರಶ್ನೆ, DNA ಇರದ ಆದರೆ RNAಯಲ್ಲಿ ಮಾತ್ರ ಕಂಡುಬರುವ ಸಾರಜನಿಕೀಯ ಬೇಸ್ ಯಾವುದು? ಎ ಅಡಿನಿನ್, ಬಿ ಗ್ವಾನಿನ್, ಸಿ ಸೈಟೋಸಿನ್, ಡಿ ಯುರಾಸಿನ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಡಿ ಯುರಾಸಿನ್. DNAಯಲ್ಲಿರುವ ನೈಟ್ರೋಜನ್ ಬೇಸ್ಗಳು ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಮತ್ತು ಥೈಮಿನ್. RNAಯಲ್ಲಿರುವ ನೈಟ್ರೋಜನ್ ಬೇಸ್ಗಳು ಅಡಿನಿನ್, ಗ್ವಾನಿನ್, ಸೈಟೋಸಿನ್ ಮತ್ತು ಯುರಾಸಿನ್. 25ನೇ ಪ್ರಶ್ನೆ, ಫೋಟೋ ಎಲೆಕ್ಟ್ರಿಕ್ ಪರಿಣಾಮವನ್ನು ಯಶಸ್ವಿಯಾಗಿ ವಿವರಿಸಿದ್ದಕ್ಕಾಗಿ ಆಲ್ಬರ್ಟ್ ಐನ್ಸ್ಟೈನ್ ಅವರಿಗೆ ನೊಬೆಲ್ ಪ್ರಶಸ್ತಿ ದೊರೆತ ವರ್ಷ ಯಾವುದು? ಎ 1905, ಬಿ 1915, ಸಿ 1921, ಡಿ 1930. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ 1921. ಐನ್ಸ್ಟೈನ್ ಅವರು 1905ರಲ್ಲಿ ಫೋಟೋ ಎಲೆಕ್ಟ್ರಿಕ್ ಪರಿಣಾಮದ ನಿಯಮಗಳನ್ನು ಮಂಡಿಸಿದರು. ಆದರೆ ಅವರಿಗೆ ಈ ಸಾಧನೆಗಾಗಿ 1921ನೇ ಸಾಲಿನ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಶಸ್ತಿಯು 1922ರಲ್ಲಿ ಘೋಷಿಸಲ್ಪಟ್ಟಿತು. 26ನೇ ಪ್ರಶ್ನೆ, ಕಬ್ಬಿಣಕ್ಕೆ ತುಕ್ಕು ಹಿಡಿಯದಂತೆ ತಡೆಯಲು ಸತುವು ಲೇಪಿಸುವ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಎ ವಲ್ಕನೈಸೇಷನ್, ಬಿ ಗ್ಯಾಲ್ವನೈಸೇಷನ್, ಸಿ ಎಲೆಕ್ಟ್ರೋಪ್ಲೇಟಿಂಗ್, ಡಿ ಕ್ರೋಮೀಕರಣ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಗ್ಯಾಲ್ವನೈಸೇಷನ್. ಗ್ಯಾಲ್ವನೈಸೇಷನ್ ಇದು ಕಬ್ಬಿಣ ಅಥವಾ ಉಕ್ಕಿನ ಮೇಲೆ ಸತುವಿನ ತೆಳುವಾದ ಪದರವನ್ನು ಲೇಪಿಸುವ ವಿಧಾನವಾಗಿದೆ. ಇದು ಕಬ್ಬಿಣವು ವಾಯುಮಂಡಲದ ತೇವಾಂಶ ಮತ್ತು ಆಮ್ಲಜನಕದೊಂದಿಗೆ ಸಂಪರ್ಕಕ್ಕೆ ಬಾರದಂತೆ ತಡೆದು ತುಕ್ಕು ಹಿಡಿಯುವುದನ್ನು ತಪ್ಪಿಸುತ್ತದೆ. ವಲ್ಕನೈಸೇಷನ್ ಇದು ರಬ್ಬರ್ ಗಟ್ಟಿಯಾಗಿಸುವ ಪ್ರಕ್ರಿಯೆ. ಎಲೆಕ್ಟ್ರೋಪ್ಲೇಟಿಂಗ್ ಇದು ವಿದ್ಯುತ್ ಬಳಸಿ ಲೋಹದ ಮೇಲೆ ಇನ್ನೊಂದು ಲೋಹದ ಲೇಪನ ಮಾಡುವ ಸಾಮಾನ್ಯ ವಿಧಾನ. ಕ್ರೋಮೀಕರಣ ಇದು ಕ್ರೋಮಿಯಂ ಲೇಪನ ಮಾಡುವ ಪ್ರಕ್ರಿಯೆ. 27ನೇ ಪ್ರಶ್ನೆ, ಮಾನವನ ಹೃದಯದ ನೈಸರ್ಗಿಕ ಪೇಸ್ ಮೇಕರ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಎಟ್ರಿಯೋವೆಂಟ್ರಿಕ್ಯುಲರ್ ನೋಡ್,
ಬಿ ಸಿನೋಎಟ್ರಿಯಲ್ ನೋಡ್, ಸಿ ಪುರ್ಕಂಜೆ ತಂತುಗಳು, ಡಿ ಹಿಸ್ ಕಟ್ಟು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಸಿನೋಎಟ್ರಿಯಲ್ ನೋಡ್. ಸಿನೋಎಟ್ರಿಯಲ್ ನೋಡ್ ಇದು ಬಲಹೃತ್ಕರಣದ ಮೇಲಿನ ಮೂಲೆಯಲ್ಲಿ ಇದೆ. ಇದು ವಿದ್ಯುತ್ ಸಂಕೇತಗಳನ್ನು ಉಂಟು ಮಾಡಿ ಹೃದಯ ಬಡಿತವನ್ನು ನಿಯಂತ್ರಿಸುತ್ತದೆ. ಹಾಗಾಗಿ ಇದನ್ನು ನೈಸರ್ಗಿಕ ಪೇಸ್ ಮೇಕರ್ ಎನ್ನುತ್ತಾರೆ. ಎಟ್ರಿಯೋವೆಂಟ್ರಿಕ್ಯುಲಾರ್ ನೋಡ್ ಇದು ಹೃತ್ಕರ್ಣ ಮತ್ತು ಹೃತ್ಕುಕ್ಷಿಗಳ ನಡುವೆ ಇರುತ್ತದೆ. ಪುರ್ಕಿಂಜೆ ತಂತುಗಳು ಇವು ಹೃದಯದ ಸ್ನಾಯುಗಳಿಗೆ ವಿದ್ಯುತ್ ಪ್ರಚೋದನೆಯನ್ನು ಸಾಗಿಸುತ್ತವೆ. ಹಿಸ್ ಕಟ್ಟು ಇದು ವಿದ್ಯುತ್ ಸಂಕೇತಗಳನ್ನು ಹೃತ್ಕುಕ್ಷಿಗಳ ಕಡೆಗೆ ರವಾನಿಸುತ್ತದೆ. 28ನೇ ಪ್ರಶ್ನೆ. ಸೂಪರ್ ಕಂಡಕ್ಟರ್ಗಳು ತಮ್ಮ ಒಳಗಿನಿಂದ ಕಾಂತೀಯ ಕ್ಷೇತ್ರವನ್ನು ಸಂಪೂರ್ಣವಾಗಿ ಹೊರಹಾಕುವ ವಿದ್ಯಮಾನವನ್ನು ಏನೆಂದು ಕರೆಯುತ್ತಾರೆ? ಎ ಡಾಪ್ಲರ್ ಪರಿಣಾಮ, ಬಿ ಮೈಸ್ನರ್ ಪರಿಣಾಮ, ಸಿ ರಾಮನ್ ಪರಿಣಾಮ, ಡಿ ಸೀಬೆಕ್ ಪರಿಣಾಮ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸ್ನರ್ ಪರಿಣಾಮ. ಡಾಪ್ಲರ್ ಪರಿಣಾಮ ವೀಕ್ಷಕನಿಗೆ ಸಂಬಂಧಿಸಿದಂತೆ ತರಂಗದ ಆವರ್ತದಲ್ಲಿನ ಬದಲಾವಣೆ. ಮೈಸ್ನರ್ ಪರಿಣಾಮ ಸೂಪರ್ ಕಂಡಕ್ಟರ್ನಿಂದ ಕಾಂತೀಯ ಕ್ಷೇತ್ರವನ್ನು ಹೊರಹಾಕುವುದು. ರಾಮನ್ ಪರಿಣಾಮ ಅಣುಗಳಲ್ಲಿ ಬೆಳಕಿನ ಕಿರಣವು ವಿಚಲಗೊಂಡಾಗ ಬೆಳಕಿನ ತರಂಗಾಂತರದಲ್ಲಿ ಬದಲಾವಣೆ. ಸೀಬೆಕ್ ಪರಿಣಾಮ ತಾಪಮಾನ ವ್ಯತ್ಯಾಸಗಳನ್ನು ನೇರವಾಗಿ ವಿದ್ಯುತ್ತಾಗಿ ಪರಿವರ್ತಿಸುವುದು. 29ನೇ ಪ್ರಶ್ನೆ. ಸಸ್ಯಗಳಲ್ಲಿ ನೀರು ಮತ್ತು ಖನಿಜ ಲವಣಗಳ ಮೇಲ್ಮುಖ ಸಾಗಾಣಿಕೆಗೆ ಪ್ರಮುಖವಾಗಿ ಕಾರಣವಾಗುವ ಬಲ ಯಾವುದು? ಎ ಬಾಷ್ಪ ವಿಸರ್ಜನಾ ಆಕರ್ಷಣೆ, ಬಿ ಅಭಿಸರಣ ಒತ್ತಡ, ಸಿ ಗುರುತ್ವಾಕರ್ಷಣ ಬಲ, ಡಿ ವ್ಯಾಪನ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಎ ಬಾಷ್ಪ ವಿಸರ್ಜನಾ ಆಕರ್ಷಣೆ. ಬಾಷ್ಪ ವಿಸರ್ಜನಾ ಆಕರ್ಷಣೆ ಎಲೆಗಳ ಮೇಲ್ಮೈಯಿಂದ ನೀರು ಆವಿಯಾಗಿ ಹೋಗುವುದರಿಂದ ಸಸ್ಯದ ನಾಳಗಳಲ್ಲಿ ಒಂದೇ ರೀತಿಯ ಹೀರುವಿಕೆ ಅಥವಾ ಎಳೆತದ ಒತ್ತಡ ಉಂಟಾಗುತ್ತದೆ. ಇದು ಬೇರುಗಳಿಂದ ನೀರನ್ನು ಸಸ್ಯದ ತುದಿಯವರೆಗೂ ಮೇಲಕ್ಕೆ ಎಳೆಯಲು ಸಹಾಯ ಮಾಡುತ್ತದೆ. ಅಭಿಸರಣ ಒತ್ತಡ ಇದು ಬೇರುಗಳ ಮೂಲಕ ನೀರನ್ನು ಸ್ವಲ್ಪ ಮಟ್ಟಿಗೆ ತಳ್ಳಲು ಸಹಾಯ ಮಾಡುತ್ತದೆ. ಆದರೆ ಎತ್ತರದ ಮರಗಳಲ್ಲಿ ನೀರು ಮೇಲಕ್ಕೆ ಹೋಗಲು ಬಾಷ್ಪ ವಿಸರ್ಜನಾ ಆಕರ್ಷಣೆಯೇ ಮುಖ್ಯ ಕಾರಣ. ಗುರುತ್ವಾಕರ್ಷಣ ಬಲ ಇದು ನೀರನ್ನು ಕೆಳಗೆ ಎಳೆಯುತ್ತದೆ, ಮೇಲಕ್ಕೆ ಸಾಗಿಸಲು ಅಲ್ಲ. ವ್ಯಾಪನ ಇದು ಅಣುಗಳ ಚಲನೆಯ ಪ್ರಕ್ರಿಯೆ, ಮೇಲ್ಮುಖ ಸಾಗಾಣಿಕೆಗೆ ನೇರ ಬಲವಲ್ಲ. 30ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸಾಪೇಕ್ಷತಾ ಸಿದ್ಧಾಂತಕ್ಕೆ ಸಂಬಂಧಿಸಿದೆ? E = mc². ಎ ನ್ಯೂಟನ್, ಬಿ ಜೇಮ್ಸ್ ಚಾಡ್ವಿಕ್, ಸಿ ಆಲ್ಬರ್ಟ್ ಐನ್ಸ್ಟೈನ್, ಡಿ ನೀಲ್ಸ್ ಬೋರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೈನ್. ಆಲ್ಬರ್ಟ್ ಐನ್ಸ್ಟೈನ್ ಅವರು ದ್ರವ್ಯರಾಶಿ ಶಕ್ತಿ ಸಮಾನತೆಯ ಸಮೀಕರಣವಾದ E = mc² ಅನ್ನು ತಮ್ಮ ಸಾಪೇಕ್ಷತಾ ಸಿದ್ಧಾಂತದ ಮೂಲಕ ಪ್ರತಿಪಾದಿಸಿದರು. ನ್ಯೂಟನ್ ಚಲನೆಯ ನಿಯಮಗಳು ಮತ್ತು ಗುರುತ್ವಾಕರ್ಷಣೆಯನ್ನು ಕಂಡುಹಿಡಿದರು. ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ ಅನ್ನು ಕಂಡುಹಿಡಿದರು. ನೀಲ್ಸ್ ಬೋರ್ ಪರಮಾಣು ಮಾದರಿಯನ್ನು ವಿವರಿಸಿದರು. ಸ್ನೇಹಿತರೆ, ಇಂದಿನ ಈ 15 ಸಾಮಾನ್ಯ ವಿಜ್ಞಾನದ ಸವಾಲಿನ ಪ್ರಶ್ನೆಗಳಲ್ಲಿ ನಿಮ್ಮ ಸ್ಕೋರ್ ಎಷ್ಟು ಬಂತು ಅನ್ನೋದನ್ನು ಈಗಲೇ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಮುಂದಿನ ಭಾಗ 3ರ ವಿಡಿಯೋದಲ್ಲಿ CAR DAR ಅಧಿಸೂಚನೆಯ ಪಠ್ಯಕ್ರಮದ ಅತ್ಯಂತ ಪ್ರಮುಖ ಹಾಗೂ ಅಭ್ಯರ್ಥಿಗಳಿಗೆ ಕಷ್ಟ ಅನಿಸುವ ಭೂಗೋಳ ವಿಷಯದ ಪಕ್ಕಾ ಬ್ಲೂಪ್ರಿಂಟ್ ಆಧಾರಿತ ಪ್ರಶ್ನೆಗಳೊಂದಿಗೆ ಬರ್ತಿದ್ದೇನೆ. ಆ ಪ್ರಶ್ನೆಗಳನ್ನು ಮಿಸ್ ಮಾಡಿಕೊಳ್ಳಬಾರದು ಅಂದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ರೆಡಿಯಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಹಾರ್ಡ್ ವರ್ಕ್ ಮುಂದುವರಿಸಿ. ಆಲ್ ದ ಬೆಸ್ಟ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.